ಆಗ ಕಿಚ್ಚ ಸುದೀಪ್ ಹೇಳಿದ್ರು ಕೇಳಲಿಲ್ಲ. ಈಗ ಗಿಲ್ಲಿ ನಟರ ಶರಣಾಗುವಂತೆ ಮಾಡಿದ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಈಗ ರಕ್ಷಿತಾ ಧ್ರುವಂತ್ ಅವರು ಮನೆಯೊಳಗಡೆ ಬಂದು ಇಡೀ ಮನೆಯನ್ನು ಗಲೀಜು ಮಾಡಿದ್ದಾರೆ. ಈಗ ಮನೆಯಲ್ಲಿದ್ದವರು ಮನೆಯನ್ನು ಕ್ಲೀನ್ ಮಾಡಬೇಕಿದೆ. ಮನೆಯನ್ನು ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಗಲೀಜು ಮಾಡಬೇಕು. ಗಲೀಜು ಏನು ಎಂದು ನಾನು ತೋರಿಸುವೆ ಎಂದು ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ಇಡೀ ಮನೆಯಲ್ಲಿ ಗಲೀಜು ಮಾಡಲಾಗಿದೆ. ಮನೆಯ ಯಾವ ಮೂಲೆಯನ್ನು ಬಿಟ್ಟಿಲ್ಲ, ಅಷ್ಟರ ಮಟ್ಟಿಗೆ ಗಲೀಜು ಮಾಡಿದ್ದಾರೆ. ಗಲೀಜು ಕ್ಲೀನ್ ಮಾಡಿದರೆ ಮಾತ್ರ ಲಕ್ಸುರಿ ಟಾಸ್ಕ್ ಸಿಗುತ್ತದೆ. ಈ ಮನೆ ಗಲೀಜು ಆಗಿದ್ದು ನೋಡಿ ಇಡೀ ಮನೆಯವರು ಕಂಗಾಲಾಗಿದ್ದಾರೆ. ಗಿಲ್ಲಿಯೇ ಕೆಲಸ ಮಾಡಲು ಮುಂದಾಗಿದ್ದಾರೆ. ಲಕ್ಸುರಿ ಟಾಸ್ಕ್ ಸಿಕ್ಕಿದರೆ ಮಾತ್ರ ಮನೆಯಲ್ಲಿದ್ದವರಿಗೆ ಕಿಚನ್, ಮಟನ್, ಬ್ರೆಡ್, ತುಪ್ಪ, ಕಾಫಿ ಪುಡಿ ಸಿಗ್ತದೆ. ಇಲ್ಲಿ ಗಿಲ್ಲಿ ನಟನ ಬಳಿ ಕೆಲಸ ಮಾಡಿಸಬೇಕು ಎಂದು ಇಡೀ ಮನೆಯವರು ಹರಸಾಹಸ ಮಾಡಿದ್ದರು. ಯಾರು ಏನೇ ಹೇಳಲಿ, ಕಿಚ್ಚ ಸುದೀಪ್ ಹೇಳಿದರೂ ಕೂಡ ಗಿಲ್ಲಿ ನಟ ಕೆಲಸ ಮಾಡಿರಲಿಲ್ಲ, ಸೋಂಬೇರಿತನ ತೋರಿಸಿದ್ರು. ಆದರೆ ಈಗ ಗಿಲ್ಲಿ ನಟ ಕೆಲಸ ಮಾಡುತ್ತಿರೋದು ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ತನ್ನ ವಂಶದ ಕುಡಿ ಎಂದು ಗಿಲ್ಲಿ ನಟ ಯಾವಾಗಲೂ ಹೇಳಿಕೊಂಡು ತಮಾಷೆ ಮಾಡ್ತಿದ್ರು. ಈಗ ವಂಶದ ಕುಡಿಯಿಂದಲೇ ಅವರಿಗೆ ಸಮಸ್ಯೆ ಬಂದಿದೆ. ಲಕ್ಸುರಿ ಟಾಸ್ಕ್ಗೋಸ್ಕರ ಗಿಲ್ಲಿ ನಟ ಅವರು ಕೆಲಸ ಮಾಡ್ತಾರೆ. ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಮಾಡಿದ ಕೆಲಸಕ್ಕೆ ಈಗ ಗಿಲ್ಲಿ ನಟ ಬೆಲೆ ಕಟ್ಟಬೇಕಾಗಿದೆ. ಅಂದಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಲ್ಲಿ ಇನ್ನು 4 ವಾರಗಳು ಉಳಿದಿವೆ. ಫಿನಾಲೆ ಶುರುವಾಗಲಿದೆ. ಹೀಗಾಗಿ ಎಲ್ಲರೂ ತಮ್ಮ ಅಳಿವು ಉಳಿವಿಗೋಸ್ಕರ ಓದಾಡ್ತಾ ಇದ್ದಾರೆ. ಯಾರು ಈ ಬಾರಿ ಟ್ರೋಫಿ ಗೆಲ್ತಾರೆ ಅಂತ ಕಾದು ನೋಡಬೇಕಿದೆ. ಈ ಟಾಸ್ಕ್ ತುಂಬ ಫನ್ನಿಯಾಗಿದೆ ಅನಿಸುತ್ತೆ. ರಕ್ಷಿತಾ ಅವರಂತೂ ನಾನು ನೋಡೇ ಬಿಡ್ತೀನಿ ಹೇಗೆ ಕ್ಲೀನ್ ಮಾಡ್ತಾರೆ ಅಂತ. ಫುಲ್ ಕಸ ಆಡ್ತಾ ಇದ್ದಾರೆ ಅಡುಗೆ ಮನೆಯಲ್ಲಿ ಮತ್ತು ಬಾತ್ರೂಮಲ್ಲಿ. ಅವ್ರ ಬಟ್ಟೆಗಳು, ಥಿಂಗ್ಸು, ಮೇಕಪ್ ಸೆಟ್ಟು ಎಲ್ಲನೂ ಹರಡ್ಬಿಟ್ಟಿದ್ದಾರೆ. ಏನು ಕೋಪ ಆಯಿತೋ ಏನೋ ಗೊತ್ತಿಲ್ಲ, ಇದು ಫುಲ್ ಎಲ್ಲ ಚೆಲ್ಲಾಡ್ತಾ ಇದ್ದಾರೆ. ಧ್ರುವಂತ್ ಅವರು ಪಾಪ ಅಷ್ಟೊಂದು ಇದು ಮಾಡ್ತಿಲ್ಲ, ಅವರು ಚೆಲ್ತಾ ಇದ್ದಾರೆ ಪೇಪರ್ಸ್ ಎಲ್ಲ. ಬಟ್ ರಕ್ಷಿತಾ ಅಂತೂ ಇಡೀ ಮನೆಯೇ ಹಾಳು ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಗಿಲ್ಲಿ ಯಾರೇ ಕ್ಯಾಪ್ಟನ್ ಆದರೂ ಗಿಲ್ಲಿನ ಕೆಲಸ ಮಾಡಿಸೋಕ್ಕೆ ಸಾಕಷ್ಟು ಕಷ್ಟಪಡ್ತಾರೆ. ಗಿಲ್ಲಿ ಏನು ಕೆಲಸ ಮಾಡಲ್ಲ, ಸೋಂಬೇರಿ ಅಂತ ಹೇಳ್ತಾರೆ. ಬಟ್ ನಾವು ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ನೋಡ್ಬೋದು, ಗಿಲ್ಲಿನೂ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಲಕ್ಸುರಿ ಟಾಸ್ಕ್ಗೋಸ್ಕರ. ನೋಡೋಣ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಅಂತ. ಇವತ್ತು ಫುಲ್ ಫನ್ನಾಗಿರುತ್ತೆ ಅಂತ ಅನ್ಕೋತಿದ್ದೀನಿ. ಮನೆಯವರೆಲ್ಲರೂ ಕ್ಲೀನ್ ಮಾಡ್ತಾಯಿದ್ದಾರೆ. ಯಾರು ಒಬ್ರು ಇದು ಮಾಡ್ಕೋತಿಲ್ಲ. ಎಲ್ಲರೂ ಓಡಿ ಬಂದು ಮನೆ ಕ್ಲೀನ್ ಮಾಡೋಕ್ಕೆ ಶುರುವಾಗೋಗಿದ್ದಾರೆ. ಅವ್ರದ್ದೆಲ್ಲ ನೋಡಿಕೊಂಡು ರಕ್ಷಿತಾ ಮತ್ತು ಧ್ರುವಂತ್ ಅವರು ಎಂಜಾಯ್ ಮಾಡ್ತಾಯಿದ್ದಾರೆ ಹೇಗೆ ಮಾಡ್ತಾರೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.